ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ರಸ್ತೆಯಲ್ಲೇ ಓಡಾಡುವುದೇ ಕಷ್ಟವಾಗಿದೆ. ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಬೀದಿ ನಾಯಿಗಳ ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವಾಗ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ದಾಳಿ ಮಾಡಿದ ಪ್ರಕರಣದ ಸಂಖ್ಯೆ ಜನರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದೆ. ಬೀದಿ ನಾಯಿಗಳ ದಾಳಿಗೆ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೂ 2471 ಜನರಿಗೆ ನಾಯಿ ಕಚ್ಚಿರುವ ವರದಿಯಾಗಿದ್ರೆ 6 ಜನರು ಮೃತಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯು ವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ ಸುಮಾರು ಮಂದಿ ನಾಯಿಗಳಿಂದ ಕಚ್ಚಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆಯಾಗುತ್ತಿದ್ದಂತೆ ಮೃಗದಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರ ಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ. ಕಳೆದ 6 ತಿಂಗಳಲ್ಲಿ ಅಂದರೆ ಜನವರಿಯಿಂದ ಇದುವರೆಗೆ ನೋಡಿದರೆ 2471 ಡಾಗ್ ಬೈಟ್ ಆಗಿದೆ. ಮತ್ತು ಡೆತ್ಸ್ ಇದು ಇಲ್ಲಿಯವರೆಗೆ 6 ಡೆತ್ಸ್ ಆಗಿದೆ. ಜನವರಿಯಲ್ಲಿ 335 ಡಾಗ್ ಬೈಟ್ ಕೇಸ್, ಫೆಬ್ರವರಿಯಲ್ಲಿ 292, ಮತ್ತು ಮಾರ್ಚಲ್ಲಿ 397, ಏಪ್ರಿಲಲ್ಲಿ 335, ಮತ್ತು ಮೇಯಲ್ಲಿ 376, ಮತ್ತು ಜೂನಲ್ಲಿ 319, ಜುಲೈಯಲ್ಲಿ 417 ಕೇಸಸ್ ಡಾಗ್ ಬೈಟ್ ಆಗಿದೆ. ಇದಕ್ಕೆ ಡಾಗ್ ಬೈಟಲ್ಲಿ ನಾವು ಡಾಗ್ ಬೈಟಕ್ಕೆ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ಏನು ಮಾಡ್ತೇವೆ, ಬಂದ ಕೂಡಲೇ ನಮ್ಮಲ್ಲಿ ಕ್ಯಾಸುವಲ್ಟಿಯಲ್ಲಿ ನಾವು ಏನು ಮಾಡ್ತೇವೆ, ಬಂದ ಕೂಡಲೇ ಆ್ಯಕ್ಚುಲಿ ಡಾಗ್ ಬೈಟ್ ಕೇಸಲ್ಲಿ ಫಸ್ಟ್ ನಾಯಿ ಕಚ್ಚಿದ ಮೇಲೆ ಇಮಿಡಿಯೇಟ್ಲಿ ವಿದಿನ್ 24 ಅವರ್ಸ್ ಒಳಗೆ ಅವರು ಅದು ವ್ಯಾಕ್ಸಿನ್ ತೊಗೊಳ್ಬೇಕು. ಆ್ಯಕ್ಚುಲಿ ಜನ ಏನು ಮಾಡ್ತಾರೆ ಅಂದರೆ ಒಂದಿನ ನಿಗ್ಲೆಕ್ಟ್ ಮಾಡ್ತಾರೆ. ಯಾರಿಗೂ ಯಾಕೆ ಡೆತ್ ಆಗ್ತದಂದರೆ ಒಂದು ಸಲ ರ್ಯಾಬೀಸ್ ಬಾಡಿಯಲ್ಲಿ ಪಸರಿಸಿದಾದ ಮೇಲೆ ಏನೂ ಟ್ರೀಟ್ಮೆಂಟ್ ಮಾಡಿದರೂ ಅದು ಫಲಕಾರಿ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಇಮಿಡಿಯೇಟ್ಲಿ ಜನರಲ್ಲಿ ನನ್ನದು ಕಳಕಳಿಯ ವಿನಂತಿ ಏನಂದರೆ, ಯಾವಾಗ ಡಾಗ್ ಬೈಟ್ ಅವರಿಗೆ ಆಗ್ತದೆ ಇಮಿಡಿಯೇಟ್ಲಿ ಅವರು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ಆ ಸಲೈವ ಏನೇ ಇರ್ತದಲ್ಲ ಅದನ್ನು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಮ್ಮ ಆಸ್ಪತ್ರೆಗೆ ಬಂದರೆ ನಾವೇನು ಮಾಡ್ತೇವೆ, ಇಲ್ಲಿ TT ಇಂಜೆಕ್ಷನ್ ಮತ್ತು ಆ್ಯಂಟಿ ರ್ಯಾಬೀಸ್ ಇಂಜೆಕ್ಷನ್ ಕೊಡ್ತೇವೆ. ಅದು ಯೂಶ್ವಲಿ ಅದೊಂದು ಕೋರ್ಸ್ ಇರ್ತದೆ, 5 ಇಂಜೆಕ್ಷನ್ ತೊಗೊಳ್ಬೇಕು. ಅಂದರೆ 0 ಡೇಸ್ ಮತ್ತು 3 ಡೇಸ್, 5 ಡೇಸ್, 7 ಡೇಸ್, 15 ಡೇಸ್ ಹೀಗೆ ಕೋರ್ಸನ್ನು ನಾವು ಅವ್ರಿಗೆ ಕೊಡ್ತೇವೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡೆಯಾಗಿದ್ದು ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ನಾಯಿಗಳ ಕೂಗಾಟ, ಚೀರಾಟದಿಂದ ನೆಮ್ಮದಿಯ ನಿದ್ದೆ ಮಾಡಿ ಹಲವು ತಿಂಗಳು ಕಳೆದಿದೆ. ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.